Hi, I'm Kaviraj from scoringtarget.com. In today's session, we are going to learn the Nobel Bischoff questions and answers for 9th standard students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಮಕ್ಕಳಿಗಾಗಿ ದ ನೋಬೆಲ್ ಬಿಷಪ್ ಅಂತ ಪಾಠದಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ 9ನೇ ತರಗತಿಯ ಎಲ್ಲ ಪಾಠಗಳು ಹಾಗೂ ಪದ್ಯಗಳ ಸಾರಾಂಶ ಮತ್ತು ಪ್ರಶ್ನೋತ್ತರ ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನೆಲ್ಲವನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಪ್ರಶ್ನೋತ್ತರ ಅಂದರೆ ನೋಬೆಲ್ ಬಿಷಪ್ ಪಾಠದಿಂದ. ಈಗ ಮೊದಲನೇ ಪ್ರಶ್ನೆ C1ದಿಂದ, ವರ್ಕ್ ಇನ್ ಪೇರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್ ಆರ್ ಟು ಈಚ್. ಮೊದಲನೇ ಪ್ರಶ್ನೆ, ಹೂ ವಾಸ್ ಜೀನ್ ವೆಲ್ಜಿಯನ್? ಜೀನ್ ವೆಲ್ಜಿಯನ್ ಅಂದರೆ ಯಾರು ಅಂತ. ಆನ್ಸರ್, ಜೀನ್ ವೆಲ್ಜಿಯನ್ ವಾಸ್ ಅ ಕಾನ್ವಿಕ್ಟ್. ಕಾನ್ವಿಕ್ಟ್ ಅಂದರೆ ಅಪರಾಧಿ. ಜೀನ್ ವೆಲ್ಜಿಯನ್ ಒಬ್ಬ ಅಪರಾಧಿಯಾಗಿದ್ದನು. ಕ್ವೆಶನ್ 2, ಹೂ ಬ್ರಾಟ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಫ್ರಮ್ ದಿ ಮ್ಯಾಂಟಲ್? ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಬೆಳ್ಳಿದಿಂದ ಮಾಡಿದ ಕ್ಯಾಂಡಲ್ನ ಒಂದು ಸ್ಟಿಕ್ಕು. ಮ್ಯಾಂಟಲ್ ಅಂದರೆ ನಾವು ಬಾಟಿ ಅಂತ ಹೇಳ್ತೀವಿ. ಓಕೆ, ಸೊ ಬಾಟಿದಿಂದ ಕ್ಯಾಂಡಲ್ ಸ್ಟಿಕ್ಗಳನ್ನು ಯಾರು ತಂದರು ಅಂತ. ಆನ್ಸರ್, ಬ್ಯಾಪ್ಟಿಸ್ಟಿನ್ ಬ್ರಾಟ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಫ್ರಮ್ ದಿ ಮ್ಯಾಂಟಲ್. ಸೊ ಬಾಟಿದಿಂದ ಬೆಳ್ಳಿಯ ಒಂದು ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಬ್ಯಾಪ್ಟಿಸ್ಟಿನ್ ತಂದಳು. ಸೊ ಬ್ಯಾಪ್ಟಿಸ್ಟಿನ್ ಯಾರು? ಬಿಷಫನ ಸಿಸ್ಟರ್. ಕ್ವೆಶನ್ 3, ವಾಟ್ ಡಿಡ್ ದ ಸ್ಟ್ರೇಂಜರ್ ಸ್ಟೀಲ್ ಫ್ರಮ್ ದಿ ಬಿಷಪ್ಸ್ ಪ್ಲೇಸ್? ಸ್ಟ್ರೇಂಜರ್ ಅಂದರೆ ಅಪರಿಚಿತ ವ್ಯಕ್ತಿ, ಸ್ಟೀಲ್ ಅಂದರೆ ಕದಿಯೋದು. ಅಪರಿಚಿತ ವ್ಯಕ್ತಿ ಬಿಷಫ್ನ ಮನೆಯಿಂದ ಏನು ಕದ್ದುಕೊಂಡನು ಅಂತ. ಆನ್ಸರ್, ದ ಸ್ಟ್ರೇಂಜರ್ ಸ್ಟೋಲ್ ಸಿಲ್ವರ್ ವೇರ್ ಫ್ರಮ್ ದಿ ಬಿಷಪ್ಸ್ ಪ್ಲೇಸ್. ಅಪರಿಚಿತ ವ್ಯಕ್ತಿ ಬಿಷಫ್ನ ಮನೆಯಿಂದ ಬೆಳ್ಳಿ ವಸ್ತುಗಳನ್ನು ಕದ್ದನು. ಸಿಲ್ವರ್ ವೇರ್ ಅಂದರೆ ಬೆಳ್ಳಿ ವಸ್ತುಗಳು. ಕ್ವೆಶನ್ 4, ವೈ ವಾಸ್ ಜೀನ್ ವೆಲ್ಜಿಯನ್ ಸರ್ಪ್ರೈಸ್ಡ್ ಎಟ್ ದಿ ಬಿಷಪ್ಸ್ ಬಿಹೇವಿಯರ್ ದ ನೆಕ್ಸ್ಟ್ ಮಾರ್ನಿಂಗ್? ಮರುದಿವಸ ಮುಂಜಾನೆ ಬಿಷಫ್ನ ವರ್ತನೆಯನ್ನು ನೋಡಿ ಜೀನ್ ವೆಲ್ಜನ್ಗೆ ಸರ್ಪ್ರೈಸ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಯಾಕೆ? ಜೀನ್ ವೆಲ್ಜನ್ಗೆ ಯಾಕೆ ಆಶ್ಚರ್ಯ ಆಯಿತು ಅಂತ. ಬಿಷಪ್ ಅಡ್ರೆಸ್ಡ್ ಜೀನ್ ವೆಲ್ಜನ್ ಆ್ಯಸ್ ಹಿಸ್ ಫ್ರೆಂಡ್ ಆ್ಯಂಡ್ ಹ್ಯಾಪಿ ಟು ಸಿ ಹಿಮ್, ಸೊ ಹಿ ವಾಸ್ ಸರ್ಪ್ರೈಸ್ಡ್. ಸೊ ಜೀನ್ ವೆಲ್ಜನನ್ನು ನೋಡಿದ ನಂತರ ಬಿಷಪ್ ಏನು ಮಾಡ್ತಾನೆ, ಅವನನ್ನು ಫ್ರೆಂಡ್ ಅಂತ ಕರೀತಾನೆ, ಮತ್ತೆ ಆತನನ್ನು ಕಂಡಿದ್ದಕ್ಕಾಗಿ ತುಂಬ ಸಂತೋಷ ಪಡ್ತಾನೆ. ಹೀಗಾಗಿ ಅವನಿಗೆ ಸರ್ಪ್ರೈಸ್ ಆಗುತ್ತೆ. ಕ್ವೆಶನ್ 5, ವೈ ವಾಸ್ ಜೀನ್ ವೆಲ್ಜಿಯನ್ ಫೈನಲಿ ಸೆಟ್ ಫ್ರೀ? ಜೀನ್ ವೆಲ್ಜನ್ಗೆ ಕೊನೆಗೆ ಬಿಡುಗಡೆಯಾಗುತ್ತದೆ. ಯಾಕೆ ಬಿಡುಗಡೆ ಮಾಡಿದ್ರು ಅಂತ. ಬಿಷಪ್ ಟೋಲ್ಡ್ ದ್ಯಾಟ್ he had given silverware to ಜೀನ್ ವೆಲ್ಜಿಯನ್, ಸೊ ಹಿ ವಾಸ್ ಸೆಟ್ ಫ್ರೀ. ಬಿಷಪ್ ಏನು ಹೇಳ್ತಾನೆ ಅಂದರೆ, ಜೀನ್ ವೆಲ್ಜನ್ಗೆ ಸಿಲ್ವರ್ ವೇರ್ಗಳನ್ನ, ಬೆಳ್ಳಿ ವಸ್ತುಗಳನ್ನ ನಾನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಹೀಗಾಗಿ ಪೊಲೀಸರು ಅವನನ್ನು ಬಿಡುಗಡೆ ಮಾಡ್ತಾರೆ. ಕದ್ಕೊಂಡು ಹೋಗಿದ್ದಾನಂತ ಹೇಳೋದಿಲ್ಲ, ನಾನೇ ಕೊಟ್ಟಿದ್ದೀನಿ ಅಂತ ಬಿಷಪ್ ಹೇಳ್ತಾನೆ. ಕ್ವೆಶನ್ 6, ವಾಟ್ ಡಿಡ್ ಜೀನ್ ವೆಲ್ಜಿಯನ್ ಪ್ರಾಮಿಸ್ ದ ಬಿಷಪ್? ಜೀನ್ ವೆಲ್ಜಿಯನ್ ಬಿಷಪ್ಗೆ ಯಾವ ಒಂದು ಪ್ರಮಾಣವನ್ನು ಮಾಡಿದ್ದನು? ಜೀನ್ ವೆಲ್ಜಿಯನ್ ಪ್ರಾಮಿಸ್ಡ್ ದ ಬಿಷಪ್ ದ್ಯಾಟ್ he would become a honest man. ಸೊ ಜೀನ್ ವೆಲ್ಜಿಯನ್ ಬಿಷಪ್ಗೆ ಒಂದು ಪ್ರಮಾಣ ಕೊಡ್ತಾನೆ. ಏನಂತ ಆಣೆ ಮಾಡ್ತಾನೆ? ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಬದುಕ್ತೀನಿ ಅಂತ ಆಣೆ ಮಾಡ್ತಾನೆ. ಈಗ C2ದಿಂದ ಪ್ರಶ್ನೆಗಳು. ಡಿಸ್ಕಸ್ ಇನ್ ದ ಗ್ರೂಪ್ಸ್ ಆ್ಯಂಡ್ ರೈಟ್ ಆನ್ಸರ್ಸ್ ಫಾರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಕ್ವೆಶನ್ 1, ವಾಟ್ ಯು ಥಿಂಕ್ ವೇರ್ ಜೀನ್ ವೆಲ್ಜಿಯನ್ಸ್ ಫೀಲಿಂಗ್ಸ್ ವೆನ್ ಹಿ ವಾಸ್ ಕಾಲ್ಡ್ ಫ್ರೆಂಡ್? ಜೀನ್ ವೆಲ್ಜನ್ಗೆ ಫ್ರೆಂಡ್ ಅಂತ ಕರೆದಾಗ ಆತನ ಭಾವನೆಗಳು ಹೇಗಿದ್ದವು ಅಂತ, ಅವನಿಗೆ ಹೇಗೆ ಅನ್ನಿಸ್ತು ಅಂತ. ಆನ್ಸರ್, ಜೀನ್ ವೆಲ್ಜನ್ ಥಾಟ್ ದ್ಯಾಟ್ ಬಿಷಪ್ ಮಸ್ಟ್ ಬಿ ಅ ಗ್ರೇಟ್ ಸೋಲ್ ಆ್ಯಂಡ್ ಥ್ಯಾಂಕ್ಡ್ ಹಿಮ್. ಸೊ ಬಿಷಪ್ ಜೀನ್ ವೆಲ್ಜನ್ಗೆ ಫ್ರೆಂಡ್ ಅಂತ ಕರೆದಾಗ ತುಂಬ ಸಂತೋಷ ಆಗ್ತದೆ, ಅವನು ಒಳ್ಳೆ ಗ್ರೇಟ್ ವ್ಯಕ್ತಿ ಇದ್ದಿರ್ಬೋದು ಅಂತ ಹೇಳಿ ಅವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಕ್ವೆಶನ್ 2, ವೈ ಡಿಡ್ ಜೀನ್ ವೆಲ್ಜಿಯನ್ ಸೇ ದ್ಯಾಟ್ ಹಿ ವಾಸ್ ಅ ಬೀಸ್ಟ್? ಬೀಸ್ಟ್ ಅಂದರೆ ಕ್ರೂರ ಪ್ರಾಣಿ.
ಜೀನ್ ವೆಲ್ಜೆನ್ ತಾನೊಬ್ಬ ಕ್ರೂರ ಪ್ರಾಣಿ ಅಂತ ಯಾಕೆ ಹೇಳ್ತಾನೆ? ಜೀನ್ ವೆಲ್ಜೆನ್ ವಾಸ್ ಇಂಪ್ರಿಸನ್ಡ್ ಆ್ಯಂಡ್ ಟಾರ್ಚರ್ಡ್ ಬ್ಯಾಡ್ಲಿ. ಇಂಪ್ರಿಸನ್ಡ್ ಅಂದರೆ ಜೈಲಿನಲ್ಲಿ ಇಡೋದು, ಬಂಧಿಸೋದು. ಟಾರ್ಚರ್ಡ್ ಅಂದ್ರೇನು? ತೊಂದರೆ ಕೊಡೋದು. ಜೀನ್ ವೆಲ್ಜನ್ಗೆ ಜೈಲಿನಲ್ಲಿಟ್ಟು ತುಂಬ ತೊಂದರೆಯನ್ನು ಕೊಡ್ತಾಯಿದ್ರು. ಆ್ಯಂಡ್ ಹಿ ಲಾಸ್ಟ್ ದ ಹ್ಯೂಮನ್ ಕ್ವಾಲಿಟೀಸ್. ಮಾನವೀಯ ಎಲ್ಲ ಗುಣಗಳನ್ನು ಆತ ಕಳ್ಕೊಂಡಿದ್ದನು. ಸೊ ಹಿ ಸೆಡ್ ದ್ಯಾಟ್ ಹಿ ವಾಸ್ ಅ ಬೀಸ್ಟ್. ಸೊ ಅದಕ್ಕಾಗಿ ಆತ ಹೇಳ್ತಾನೆ, ನಾನೊಬ್ಬ ಕ್ರೂರ ಪ್ರಾಣಿಯಾಗಿ ಬದುಕ್ತಾ ಇದ್ದೆ ಅಂತ. ಕ್ವೆಶನ್ 3, ವಾಟ್ ಕೈಂಡ್ ಆಫ್ ಪರ್ಸನ್ ವಾಸ್ ಬಿಷಪ್? ಸೊ ಬಿಷಪ್ ಯಾವ ಥರದ ವ್ಯಕ್ತಿಯಾಗಿದ್ದ? ಬಿಷಪ್ ಹೇಗಿದ್ದ ಅಂತ. ಆನ್ಸರ್, ಬಿಷಪ್ ವಾಸ್ ಅ ಕೈಂಡ್ ಹಾರ್ಟೆಡ್. ಕೈಂಡ್ ಹಾರ್ಟೆಡ್ ಅಂದರೆ ದಯಾವಂತನಾಗಿದ್ದನು, ಹೃದಯವಂತನಾಗಿದ್ದನು. ಆ್ಯಂಡ್ ಸಿಂಪಥೆಟಿಕ್ ಹ್ಯೂಮನ್ ಬೀಯಿಂಗ್. ಸಿಂಪಥೆಟಿಕ್ ಅಂದರೆ ಕರುಣಾವಂತ, ದಯೆ ತೋರಿಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಹೃದಯವಂತನಾಗಿದ್ದನು, ದಯಾವಂತನಾಗಿದ್ದನು ಅಂತ ನಮ್ಗೆ ಗೊತ್ತಾಗುತ್ತೆ. ಕ್ವೆಶನ್ 4, ವೈ ಡಿಡ್ ಜೀನ್ ವೆಲ್ಜೆನ್ ಹೆಸಿಟೇಟ್ ಟು ಸ್ಟೀಲ್ ದ ಸಿಲ್ವರ್ ವೇರ್ ಎಟ್ ಫಸ್ಟ್? ಹೆಸಿಟೇಟ್ ಅಂದರೆ ಹೆದರೋದು. ಜೀನ್ ವೆಲ್ಜಿಯನ್ ಬೆಳ್ಳಿ ವಸ್ತುಗಳನ್ನು ಕದಿಬೇಕಾದರೆ ಆತನಿಗೆ ಯಾಕೆ ಹೆದರಿಕೆ ಆಯಿತು ಅಂತ. ಬಿಕಾಸ್ ಜೀನ್ ವೆಲ್ಜೆನ್ ಫಿಯರ್ಡ್ ದ್ಯಾಟ್ ಬಿಷಪ್ ಮೇ ಬಿ ಅವೇಕನ್. ಅವೇಕನ್ ಅಂದರೆ ಎಚ್ಚರಗೊಳ್ಳು. ಜೀನ್ ವೆಲ್ಜನ್ಗೆ ಯಾವ ಭಯ ಇತ್ತಂದರೆ ಬಿಷಪ್ ಯಾವುದೇ ಸಮಯದಲ್ಲಿ ಎಚ್ಚರಗೊಳ್ಳಬಹುದು ಅಂತ ಭಯ ಪಡ್ತಾ ಇದ್ನು. ಕ್ವೆಶನ್ 5, ವಾಸ್ ದೇರ್ ಎನಿ ಚೇಂಜ್ ಇನ್ ಜೀನ್ ವೆಲ್ಜಿಯನ್ಸ್ ಅಟಿಟ್ಯೂಡ್ ವೆನ್ ಹಿ ಲೆಫ್ಟ್ ದ ಬಿಷಪ್? ಬಿಷಪ್ನಿಗೆ ಬಿಟ್ಟು ಹೋಗೋ ಟೈಮಲ್ಲಿ ಜೀನ್ ವೆಲ್ಜನ್ನ ಒಂದು ನಿರ್ಧಾರಗಳಲ್ಲಿ, ಆತನ ಅಟಿಟ್ಯೂಡಲ್ಲಿ ಏನಾದರೂ ಬದಲಾವಣೆ ಆಗಿತ್ತಾ ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಇದೆ, ವಾಟ್ ವಾಸ್ ದ ಚೇಂಜ್? ಸೊ ಯಾವ ಥರ ಆತ ಬದಲಾಗಿದ್ನು ಅಂತ. ಎಸ್, ದೇರ್ ವಾಸ್ ಅ ಲಾಟ್ ಆಫ್ ಚೇಂಜ್ ಇನ್ ಜೀನ್ ವೆಲ್ಜಿಯನ್ಸ್ ಅಟಿಟ್ಯೂಡ್. ಬಿಷಪ್ಗೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಜೀನ್ ವೆಲ್ಜನ್ ಸಾಕಷ್ಟು ಬದಲಾವಣೆಯನ್ನು ಗೊಂಡಿದ್ನು. ಹಿ ಲೆಡ್ ದ ಲೈಫ್ ಆಫ್ ಎನ್ ಆನೆಸ್ಟ್ ಮ್ಯಾನ್. ಸೊ ಯಾವ ಥರ ಪರಿವರ್ತನೆ ಆಗಿದೆ ಅಂದರೆ ಆತ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಪರಿವರ್ತನೆ ಆಗಿದ್ನು. ಆ್ಯಂಡ್ ವರ್ಕ್ಡ್ ಫಾರ್ ಆಪ್ರೆಸ್ ಆ್ಯಂಡ್ ಡ್ರೌನ್ ಟೋಡನ್ ಪೀಪಲ್. ಆಪ್ರೆಸ್ಡ್ ಅಂದರೆ ದಬ್ಬಾಳಿಕೆಗೆ ಒಳಗಾದ, ಡ್ರೌನ್ ಟೋಡನ್ ಅಂದರೆ ತುಳಿತಕ್ಕೊಳಗಾದ. ಸೊ ದಬ್ಬಾಳಿಕೆಗೆ ಒಳಗಾದ ಮತ್ತು ತುಳಿತಕ್ಕೆ ಒಳಗಾದ ಜನಾಂಗದಕ್ಕಾಗಿ ಅವನು ಕೆಲಸವನ್ನು ಮಾಡ್ತಾಯಿದ್ನು. ಈ ಥರ ಪರಿವರ್ತನೆ ಆದನು ಜೀನ್ ವೆಲ್ಜಿಯನ್. ಈಗ C3ದಿಂದ ಪ್ರಶ್ನೆಗಳು. ಡಿಸ್ಕಸ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಸ್ಮಾಲ್ ಗ್ರೂಪ್ಸ್ ಆ್ಯಂಡ್ ಪ್ರೆಸೆಂಟ್ ಯುವರ್ ಆನ್ಸರ್ಸ್ ಟು ದಿ ಕ್ಲಾಸ್. ರೈಟ್ ಅ ಶಾರ್ಟ್ ಪ್ಯಾರಾಗ್ರಾಫ್ ಆನ್ ಈಚ್ ಕ್ವೆಶನ್. ಕ್ವೆಶನ್ 1, ಡಿಸ್ಕ್ರೈಬ್ ದಿ ಸಫರಿಂಗ್ಸ್ ಆಫ್ ಜೀನ್ ವೆಲ್ಜಿಯನ್. ಸಫರಿಂಗ್ಸ್ ಅಂದರೆ ನೋವುಗಳು. ಜೀನ್ ವೆಲ್ಜಿಯನ್ನ ನೋವುಗಳು ಅಥವಾ ಆತ ಅನುಭವಿಸಿದ ಕಷ್ಟಗಳನ್ನು ವರ್ಣನೆ ಮಾಡಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಜೀನ್ ವೆಲ್ಜನ್ ಏನೇನು ತೊಂದರೆಗಳನ್ನು ಅನುಭವಿಸಿದ್ನು ಅಂತ ಬರಿಬೇಕು. ಆನ್ಸರ್, ಜೀನ್ ವೆಲ್ಜನ್ ವಾಸ್ ಕನ್ವಿಕ್ಟೆಡ್ ಫಾರ್ 19 years ಫಾರ್ ಸ್ಟೀಲಿಂಗ್ ಸಮ್ ಬ್ರೆಡ್. ಸೊ ಜೀನ್ ವೆಲ್ಜನ್ ಬ್ರೆಡ್ ಕದ್ದ ಸಲುವಾಗಿ ಆತನಿಗೆ 19 ವರ್ಷಗಳವರೆಗೆ ಆತನಿಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರ್ತಾರೆ. ಹಿ ವಾಸ್ ಟಾರ್ಚರ್ಡ್ ಆ್ಯಂಡ್ ಟ್ರೀಟೆಡ್ ಲೈಕ್ ಅನ್ ಆ್ಯನಿಮಲ್. ಆತನಿಗೆ ಬಂಧನದಲ್ಲಿ ಇಟ್ಟು ತುಂಬಾ ಟಾರ್ಚರ್ ಕೊಟ್ಟಿರ್ತಾರೆ, ಜೊತೆಗೆ ಒಂದು ಪ್ರಾಣಿಗೆ ನೋಡಿಕೊಂಡ ಹಾಗೆ ನೋಡ್ಕೊಂಡಿರ್ತಾರೆ. ಹಿಸ್ ನೇಮ್ ಆ್ಯಂಡ್ ಸೋಲ್ ವೇರ್ ಟೇಕನ್ ಅವೇ. ಆತನ ಹೆಸರು, ಆತನ ಒಂದು ಮಾನವೀಯ ಗುಣಗಳನ್ನು ಎಲ್ಲವನ್ನು ಕಿತ್ಕೊಳ್ಳಲಾಗಿತ್ತು. ಆ್ಯಂಡ್ ಗಿವನ್ ಅ ಡೆವಿಲ್ ಇನ್ ಇಟ್ಸ್ ಶೇಪ್. ಆತನನ್ನು ಒಂದು ದೆವ್ವದ ರೂಪದಲ್ಲಿ ಆತನನ್ನು ಕಾಣ್ತಾ ಇದ್ದರು. ಕ್ವೆಶನ್ 2, ಎಕ್ಸ್ಪ್ಲೇನ್ ಹೌ ದ ಬಿಷಪ್ ಟ್ರೀಟೆಡ್ ವೆನ್ ಜೀನ್ ವೆಲ್ಜನ್ ವಾಸ್ ಬ್ರಾಟ್ ಬಿಫೋರ್ ಹಿಮ್ ಬೈ ದಿ ಪೊಲೀಸ್. ಜೀನ್ ವೆಲ್ಜನ್ಗೆ ಪೊಲೀಸರು ಹಿಡ್ಕೊಂಡು ಬಂದಾಗ ಬಿಷಪ್ ಯಾವ ಥರ ಪ್ರತಿಕ್ರಿಯೆ ಕೊಟ್ಟನು. ಆನ್ಸರ್, ಬಿಷಪ್ ವಾಸ್ ವೆರಿ ಹ್ಯಾಪಿ ಟು ಸಿ ಜೀನ್ ವೆಲ್ಜಿಯನ್. ಸೊ ಪೊಲೀಸರು ಜೀನ್ ವೆಲ್ಜನ್ಗೆ ಹಿಡ್ಕೊಂಡು ಬಂದಾಗ ಜೀನ್ ವೆಲ್ಜನ್ನ ಕಂಡು ಬಿಷಪ್ಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಕಾಲ್ಡ್ ಹಿಮ್ ಆ್ಯಸ್ ಫ್ರೆಂಡ್. ಸೊ ಜೀನ್ ವೆಲ್ಜನ್ನ ಬಿಷಪ್ ಏನು ಮಾಡ್ತಾನೆ, ಫ್ರೆಂಡ್ ಅಂತ ಕರೀತಾನೆ. ಹಿ ಡಿಡ್ ನಾಟ್ ಟೆಲ್ ದ್ಯಾಟ್ ಜೀನ್ ಹ್ಯಾಡ್ ಸ್ಟೋಲನ್ ದ ಸಿಲ್ವರ್ ವೇರ್ಸ್. ಸೊ ಆಗ ಬಿಷಪ್ ಹೇಳ್ತಾನೆ ಪೊಲೀಸರಿಗೆ, ಜೀನ್ ವೆಲ್ಜನ್ ಬೆಳ್ಳಿ ವಸ್ತುಗಳನ್ನು ಕದ್ದಿರೋದಿಲ್ಲ, ನಾನೇ ಕೊಟ್ಟಿದ್ದೆ ಅಂತ ಹೇಳ್ತಾನೆ.
He asked him why he had not taken candlesticks along with the silver weights. ನೀನು ಹೋಗ್ತಿರ್ಬೇಕಾದ್ರೆ ಈ ಕ್ಯಾಂಡಲ್ ಸ್ಟಿಕ್ಕನ್ನು ಯಾಕೆ ಬಿಟ್ಟು ಹೋಗಿದ್ದೀಯಾ ಅಂತ ಕೇಳ್ತಾನೆ. ಈಗ C4ದಿಂದ ಪ್ರಶ್ನೆಗಳು. ಸೇ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಟ್ರೂ ಅಂದರೆ ಸರಿ, ಫಾಲ್ಸ್ ಅಂದರೆ ತಪ್ಪು. ಕೆಳಗಿನ ವಾಕ್ಯಗಳು ಯಾವ ವಾಕ್ಯ ಸರಿ ಇದೆ ಮತ್ತು ಯಾವ ವಾಕ್ಯ ತಪ್ಪಿದೆ ಅಂತ ಬರಿಬೇಕು. ರೈಟ್ T or F ಇನ್ ದ ಫಾಲೋಯಿಂಗ್ ಅಕಾರ್ಡಿಂಗ್ಲಿ. ಕೆಳಗಡೆ ಕೊಟ್ಟಂಥ ಸೆಂಟೆನ್ಸು ಸರಿ ಇದ್ದರೆ ಟಿ ಅಂತ ಬರಿಬೇಕು, ತಪ್ಪಿದ್ದರೆ ಎಫ್ ಅಂತ ಬರಿಬೇಕು. T ಫಾರ್ ಟ್ರೂ, F ಫಾರ್ ಫಾಲ್ಸ್. 1. Jean Valjean was in the galleys only for a few years. ಜೀನ್ ವೆಲ್ಜನ್ ಜೈಲಿನಲ್ಲಿ ಕೆಲವೇ ವರ್ಷ ಮಾತ್ರ ಇದ್ದ ಅಂತ. ಸೊ ಇದು ತಪ್ಪು. ಕೆಲವೇ ವರ್ಷ ಅಲ್ಲ, ಆತ 19 ವರ್ಷ ಇದ್ದ. ಸೊ ಇಟ್ ಈಸ್ ಫಾಲ್ಸ್. ಕ್ವೆಶನ್ 2. ಆಲ್ ದ ಪೀಪಲ್ ವೇರ್ ಕೈಂಡ್ ಟು ವೆಲ್ಜಿಯನ್. ಜೀನ್ ವೆಲ್ಜನ್ ಕಂಡ್ರೆ ಎಲ್ಲರಿಗೂ ತುಂಬ ದಯೆ ತೋರಿಸ್ತಾ ಇದ್ದರು. ಇದು ಕೂಡ ಫಾಲ್ಸ್. ಯಾಕೆಂದರೆ ಜೀನ್ ವೆಲ್ಜನ್ಗೆ ಬಿಷಫ್ರನ್ನ ಬಿಟ್ಟು ಯಾರೂ ಕೂಡ ದಯೆ ತೋರಿಸಿರಲ್ಲ. ಸೊ ಇಟ್ ಈಸ್ ಫಾಲ್ಸ್. 3. ಬಿಷಫ್ ವೋಕ್ ಅಪ್ ಇನ್ ದ ಮಿಡ್ಲ್ ಆಫ್ ದ ನೈಟ್. ಬಿಷಫ್ಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತದೆ. ಇದು ಕೂಡ ತಪ್ಪು, ಫಾಲ್ಸ್. 4. ಬ್ಯಾಪ್ಟಿಸ್ಟಿನ್ ಸೆಡ್ ದ್ಯಾಟ್ ದ ಸಿಲ್ವರ್ ವಾಸ್ ಸ್ಟೋಲನ್. ಬ್ಯಾಪ್ಟಿಸ್ಟಿನ್ ಹೇಳ್ತಾಳೆ ಬೆಳ್ಳಿ ವಸ್ತುಗಳು ಕದಿಯಲಾಗಿದೆ ಅಂತ. ಸೊ ಅದು ಸರಿಯಾಗಿದೆ, ಟಿ. 5. ದ ಸಿಲ್ವರ್ ವೇರ್ ಬಿಲಾಂಗ್ಸ್ ಟು ಜೀನ್ ವೆಲ್ಜಿಯನ್. ಬೆಳ್ಳಿಯ ಆಭರಣಗಳು ಜೀನ್ ವೆಲ್ಜನ್ಗೆ ಸೇರಿದ್ದವು. ಇದು ಕೂಡ ಫಾಲ್ಸ್. ಈಗ V1ದಿಂದ ಪ್ರಶ್ನೆಗಳು. ಇನ್ಫಾರ್ ದ ಮೀನಿಂಗ್ ಆಫ್ ದಿ ಅಂಡರ್ಲೈನ್ ವರ್ಡ್ಸ್ ಫ್ರಾಮ್ ದಿ ಕಾಂಟೆಕ್ಸ್ಟ್. ಯು ಕ್ಯಾನ್ ಚೂಸ್ ದಿ ರೈಟ್ ವರ್ಡ್ ಫ್ರಾಮ್ ದಿ ಗಿವನ್ ಇನ್ ದಿ ಬ್ರ್ಯಾಕೆಟ್. ಸೊ ಇಲ್ಲಿ ನಿಮಗೆ ಒಂದು ಸೆಂಟೆನ್ಸನ್ನು ಕೊಟ್ಟು ಅದರಲ್ಲಿ ಕೆಲವೊಂದು ಪದಗಳಿಗೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿದ ಪದದ ಒಂದು ಮೀನಿಂಗನ್ನು ಬ್ರ್ಯಾಕೆಟ್ದಿಂದ ಆಯ್ಕೆ ಮಾಡ್ಕೋಬೇಕು. ಫಸ್ಟ್, ಜೀನ್ ವೆಲ್ಜನ್ ಪ್ಲೀಡೆಡ್ ವಿತ್ ದ ಪೊಲೀಸ್ ಆ್ಯಂಡ್ ಸೆಡ್ ದ್ಯಾಟ್ ಹಿ ವಾಸ್ ನಾಟ್ ಗಿಲ್ಟಿ. ಇಲ್ಲಿ ಪ್ಲೀಡೆಡ್ ಅಂತಕ್ಕಂಥ ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇದರ ಅರ್ಥವನ್ನು ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. 3 ಅರ್ಥ ಕೊಟ್ಟಿದ್ದಾರೆ. ಒಂದು ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ರಿಕ್ವೆಸ್ಟೆಡ್ ಅಂತ ಕೊಟ್ಟಿದ್ದಾರೆ, ಫಾಟ್ ಅಂತ ಕೊಟ್ಟಿದ್ದಾರೆ, ಆರ್ಗ್ಯೂಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ಲೀಡೆಡ್ನ ಸಮಾನಾರ್ಥಕ ಪದ, ಪ್ಲೀಡೆಡ್ನ ಸರಿಯಾದ ಅರ್ಥ ಯಾವುದಂದರೆ ರಿಕ್ವೆಸ್ಟೆಡ್. ಪ್ಲೀಡೆಡ್ ಅಂದ್ರೇನು? ರಿಕ್ವೆಸ್ಟೆಡ್, ಮನವಿ ಮಾಡಿಕೊಳ್ಳೋದು. ಸೊ ನಾನು ಯೆಲ್ಲೋ ಕಲರಲ್ಲಿ ಕೊಟ್ಟಂಥ ಆನ್ಸರ್ ಕರೆಕ್ಟಾಗಿರುತ್ತೆ. ಓಕೆ, ಎರಡನೇದು ನೋಡೋಣ. ಹಿ ಫೆಡ್ ಆ್ಯಂಡ್ ಫಿಲ್ತ್ ಫಾರ್ 19 ಇಯರ್ಸ್. ಇಲ್ಲಿ ಫಿಲ್ತ್ ಅಂತಕ್ಕಂಥ ಪದ ಅರ್ಥ ಡರ್ಟಿ ಫುಡ್. ಆತನಿಗೆ 19 ವರ್ಷದವರೆಗೆ ಹಳಿಸಿದ ಅನ್ನವನ್ನು ಕೊಡ್ತಾ ಇದ್ದರು. 3. ದ ಬಿಷಪ್ ಸ್ಲೆಪ್ಟ್ ಟ್ರ್ಯಾಂಕ್ವಿಲಿ. ಟ್ರ್ಯಾಂಕ್ವಿಲಿ ಅಂತಕ್ಕಂಥ ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇದರ ಆನ್ಸರ್ ಪೀಸ್ಫುಲ್ಲಿ. ಟ್ರ್ಯಾಂಕ್ವಿಲಿ ಪದದ ಅರ್ಥ ಪೀಸ್ಫುಲಿ ಅಂದರೆ ಶಾಂತವಾಗಿ. ಬಿಷಪ್ ಶಾಂತವಾಗಿ ಮಲ್ಕೊಂಡಿದ್ದನು ಅಂತ. ಓಕೆ. 4. ಹಿ ಸ್ಟುಡ್ ಟೆರಿಫೈಡ್ ಎಟ್ ದಿಸ್ ರ್ಯಾಡಿಯಂಟ್ ಫಿಗರ್. ಇಲ್ಲಿ ರ್ಯಾಡಿಯಂಟ್ ಪದದ ಅರ್ಥ ಶೈನಿಂಗ್. ಶೈನಿಂಗ್ ಅಂದರೆ ಹೊಳೆಯೋದು. ಆತನ ಹೊಳೆಯೋ ಮುಖವನ್ನು ಕಂಡು ಜೀನ್ ವೆಲ್ಜಿಯನ್ ಭಯಗೊಂಡಿರ್ತಾನೆ. 5. ದ ಮಾರಲ್ ವರ್ಲ್ಡ್ ಹ್ಯಾಸ್ ನೋ ಗ್ರೇಟರ್ ಸ್ಪೆಕ್ಟಿಕಲ್ ದ್ಯಾನ್ ದಿಸ್. ಸ್ಪೆಕ್ಟಿಕಲ್ ಪದದ ಅರ್ಥ ಸೈಟ್. ಆ ಸ್ಪೆಕ್ಟಿಕಲ್ ಅಂದರೆ ಗ್ಲಾಸಸ್ ಕೂಡ ಆಗುತ್ತೆ, ಬಟ್ ಈ ಪಾಠದಲ್ಲಿ ಸೈಟ್ ಅಂತಲೇ ಅರ್ಥ ಮಾಡ್ಕೋಬೇಕು. ಓಕೆ. ಈಗ ಮುಂದಿನ ಪ್ರಶ್ನೆ V2ದಿಂದ ಟಾಸ್ಕ್ 1ದಿಂದ. V2ದಲ್ಲಿ ಬರ್ತಕ್ಕಂಥ ಟಾಸ್ಕ್ 1. ಮ್ಯಾಚ್ ದ ಫಾಲೋಯಿಂಗ್ ವರ್ಡ್ಸ್ ವಿತ್ ದೇರ್ ಹೋಮೋಫೋನ್ಸ್. ಇಲ್ಲಿ ನಿಮಗೆ ಕೆಲವು ಹೋಮೋಫೋನ್ಸನ್ನು ಕೊಟ್ಟಿರ್ತಾರೆ, ಅವುಗಳನ್ನು ಸರಿಯಾಗಿ ಮ್ಯಾಚ್ ಮಾಡಬೇಕು, ಹೊಂದಿಸಿ ಬರಿಬೇಕು. ನೋಡಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 5 ಕೊಟ್ಟಿದ್ದಾರೆ. ಓಕೆ. ಬ್ರೆಡ್ ನೈಟ್, ಥ್ರೂ ಸೀನ್, ರೈಟ್ ಬ್ರೆಡ್, ನೈಟ್ ರೈಟ್, ಸೀನ್ ಥ್ರೂ ಅಂತ ಇಲ್ಲಿ ಹೋಮೋಫೋನ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಮ್ಯಾಚ್ ಮಾಡಬೇಕು, ಹೊಂದಿಸಿ ಬರೀಬೇಕು. ಯಾವುದಕ್ಕೆ ಯಾವುದು ಸರಿಯಾಗುತ್ತೆ ಅಂತ ನಾವು ಮ್ಯಾಚ್ ಮಾಡಬೇಕು. ಸೊ ಆನ್ಸರ್ ಇಲ್ಲಿ ಬಾಕ್ಸಲ್ಲಿ ಕೊಡ್ತೀನಿ. ಆನ್ಸರ್ ನೋಡಿ. ಬ್ರೆಡ್ನ ಸಮಾನಾರ್ಥಕ ಹೋಮೋಫೋನ್ ಯಾವುದಂದರೆ ಬ್ರೆಡ್. ಥ್ರೂ, ರೈಟ್, ನೈಟ್, ಸೀನ್. ಈ ಥರ ನಾವು ಇದನ್ನು ಮ್ಯಾಚ್ ಮಾಡಬೇಕು. ಈ ಪದಗಳ ಅರ್ಥ ಹೇಳ್ತೀನಿ ನೋಡಿ. ಬ್ರೆಡ್ ಅಂದರೆ ರೊಟ್ಟಿ ಅಂತಾಗುತ್ತೆ. ಇನ್ನೊಂದು ಬ್ರೆಡ್ ಅಂದರೆ ಬೆಳೆಸೋದು. ಥ್ರೂ ಅಂದರೆ ಮುಖಾಂತರ, ಥ್ರೂ ಅಂದರೆ ಎಸೆದರು. ರೈಟ್ ಅಂದರೆ ಸರಿಯಾಗಿದೆ, ರೈಟ್ ಅಂದರೆ ಬರೆಯೋದು.
NIGHT ನೈಟ್ ಅಂದರೆ ರಾತ್ರಿ, KNIGHT ನೈಟ್ ಅಂದರೆ ರಾಜ. ಸೀನ್ SCENE ಸೀನ್ ಅಂದರೆ ದೃಶ್ಯ, SEEN ಸೀನ್ ಅಂದರೆ ನೋಡೋದು. ಈಗ V2 ಟಾಸ್ಕ್ 2ದಿಂದ ಫೈಂಡ್ ದ ಹೋಮೋಫೋನ್ಸ್ ಫಾರ್ ದಿ ಫಾಲೋಯಿಂಗ್ ವರ್ಡ್ಸ್. ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ, ನೀವು ಬಿಟ್ಟ ಸ್ಥಳವನ್ನು ಸೂಕ್ತವಾದ ಹೋಮೋಫೋನ್ಗಳಿಂದ ತುಂಬಬೇಕು. ವೇಟ್, ಸೆಲ್, ವೇಟ್, ವೇಸ್ಟ್, ಫೇರ್, ಪ್ರೇ. ಸೊ ಇಲ್ಲಿ 5 ಹೋಮೋಫೋನ್ಗಳನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದಾರೆ. ಈ ವೇಟ್ಗೆ ಯಾವುದು ಹೋಮೋಫೋನ್ ಆಗುತ್ತೆ ಅಂತ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರೀಬೇಕು. ಸೊ ಇದರ ಸರಿಯಾದ ಉತ್ತರವನ್ನು ಇಲ್ಲಿ ಬಾಕ್ಸಲ್ಲಿ ಕೊಡ್ತೀನಿ. ವೇಟ್, ವೇಟ್, ಸೆಲ್, ಸೆಲ್, ವೇಸ್ಟ್, ವೇಸ್ಟ್, ಫೇರ್, ಫೇರ್, ಪ್ರೇ, ಪ್ರೇ. ಸೊ ಈ ಹೋಮೋಫೋನ್ಗಳ ಅರ್ಥ ಹೇಳ್ತೀನಿ, ಯಾಕಂದರೆ ಅರ್ಥ ಗೊತ್ತಾದರೆ ಮಾತ್ರ ನಮಗೆ ಈಸಿಯಾಗಿ ನೆನ್ಪಿಟ್ಕೋಬೋದು. WAIT ವೇಟ್ ಅಂದರೆ ಕಾಯೋದು, WEIGHT ವೇಟ್ ಅಂದರೆ ತೂಕ, CELL ಸೆಲ್ ಅಂದರೆ ಕೋಶ ಅಥವಾ ಜೈಲು, SELL ಸೆಲ್ ಅಂದರೆ ಮಾರೋದು, WAIST ವೇಸ್ಟ್ ಅಂದರೆ ಸೊಂಟ, WAST ವೇಸ್ಟ್ ಅಂದರೆ ನಿರುಪಯುಕ್ತ, FARE ಫೇರ್ ಅಂದರೆ ಬೆಲೆ, FAIR ಫೇರ್ ಅಂದರೆ ಚಲುವು, PRAY ಪ್ರೇ ಅಂದರೆ ಪ್ರಾರ್ಥಿಸು, PREY ಪ್ರೇ ಅಂದರೆ ಸುಲಿಗೆ ಅಥವಾ ಬೇಟೆ ಅಂತ ಅರ್ಥ ಕೊಡುತ್ತೆ. ಓಕೆ, ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ದ ನೋಬೆಲ್ ಬಿಷಪ್ ಪಾಠದಿಂದ ಎಲ್ಲ ಪ್ರಶ್ನೋತ್ತರಗಳು ಮತ್ತು ಗ್ರಾಮರ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಈಗಾಗಲೇ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪಾಠಗಳನ್ನ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.